ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಗುಂಡಿನ ಮೊರೆತ ನಿಂತಿದೆ. ಡ್ರೋನ್ ಹಾರಾಟಕ್ಕೆ ವಿರಾಮ ಬಿದ್ದಿದೆ. ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ನಿಜ. ಆದರೆ ಉಗ್ರರನ್ನ ಪೋಷಿಸ್ತಿರೋ ಪಾಪಿ ಪಾಕಿಸ್ತಾನದ ವಿರುದ್ಧ ಭಾರತದ ಆಕ್ರೋಶ ಮಾತ್ರ ತಣ್ಣಗಾಗ್ತಿಲ್ಲ. ನಿನ್ನೆ ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಇಂದು ಆದಂಪುರ ಏರ್ ಬೇಸ್ನಲ್ಲೇ ನಿಂತು ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. भारत माता की भारत माता की भारत माता की जय मैदान में भी गूंजती है और मिशन में भी। आपके पराक्रम की वजह से आज ऑपरेशन सिंदूर की गूंज हर कोने में सुनाई दे रही है। अब फिर कोई टेरर अटैक हुआ हम घर में घुसकर मारेंगे। ಇದೇ ಜಾಗ, ಇದೇ ಸ್ಥಳ, ಇದೇ ನೆಲದಲ್ಲಿ ನಿಂತು ಪಾಕಿಸ್ತಾನದ ಮಿಸೈಲ್ಗಳನ್ನ ಉಡೀಸ್ ಮಾಡಲಾಗಿತ್ತು. ಇದೇ ಜಾಗದಲ್ಲಿ ನಿಂತು ಪಾಕ್ನ ಡ್ರೋನ್ಗಳನ್ನ ಪುಡಿ ಪುಡಿ ಮಾಡಲಾಗಿತ್ತು. ಇದೇ ಸ್ಥಳದಲ್ಲಿ ನಿಂತು ಪಾಕಿಸ್ತಾನದ ಬಾಂಬ್ಗಳನ್ನ ಆಕಾಶದಲ್ಲೇ ಚಿತ್ರಗೊಳಿಸಲಾಗಿತ್ತು. ಯಾವ ಜಾಗದಲ್ಲಿ ನಮ್ಮ ಸೈನ್ಯ ನಿಂತು ಪಾಕಿಸ್ತಾನದ ಸೊಕ್ಕು ಮುರಿದಿತ್ತು, ಅದೇ ಜಾಗದಲ್ಲಿ ನಿಂತು ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ಇನ್ನಷ್ಟು ಎಚ್ಚರಿಕೆ ನೀಡಿದ್ದಾರೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತವನ್ನ ಕೆಣಕಿದ್ರೆ ಹಿಂದೆಂದಿಗಿಂತಲೂ ಘೋರ ದಾಳಿ. ಆದಂಪುರ ಏರ್ ಬೇಸ್ನಲ್ಲಿ ನಿಂತು ಪಾಕ್ಗೆ ಮೋದಿ ಸಂದೇಶ. ಆದಂಪುರ ಪಂಜಾಬ್ನಲ್ಲಿರೋ ಏರ್ ಬೇಸ್ ಭಾರತೀಯ ಸೈನ್ಯದ ವಾಯುನೆಲೆ. ಭಾರತದ ಬತ್ತಳಿಕೆಯಲ್ಲಿರೋ ಸುದರ್ಶನ ಚಕ್ರ ಅಂದ್ರೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇರೋದು ಇದೇ ಜಾಗದಲ್ಲಿ. ಇದೇ ಆದಂಪುರ ಏರ್ ಬೇಸ್ ನಾಶ ಮಾಡಿದ್ದೇವೆ ಅಂತ ಪಾಕಿಸ್ತಾನ ಬಡಾಯಿ ಕೊಚ್ಚಿಕೊಂಡಿತ್ತು. ಪಾಕಿಸ್ತಾನ ಹೇಳ್ತಿರೋದೆಲ್ಲ ಹಸಿ ಹಸಿ ಸುಳ್ಳು ಅನ್ನೋ ಸಂದೇಶವನ್ನ ವಿಶ್ವಕ್ಕೆ ಸಾರಲು ಮುಂದಾದ ಪ್ರಧಾನಿ ಮೋದಿ ಇಂದು ಅದೇ ಸ್ಥಳಕ್ಕೆ ಭೇಟಿ ನೀಡಿದ್ರು. ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾಗಿದ್ದ ಸೈನಿಕರಿಗೆ ಸೆಲ್ಯೂಟ್ ಹೊಡೆದು ಮತ್ತಷ್ಟು ಶಕ್ತಿ ತುಂಬಿದ್ರು. ಬಳಿಕ ಮಾತನಾಡಿದ ಮೋದಿ, ಆಪರೇಷನ್ ಸಿಂಧೂರ್ ಕೇವಲ ಸೇನೆ ಅಭಿಯಾನ ಅಲ್ಲ, ಅದೊಂದು ತ್ರಿವೇಣಿ ಶಕ್ತಿ ಅಂದ್ರು. ऑपरेशन सिंदूर कोई सामान्य सैन्य अभियान नहीं है, ये भारत की नीति, नियत और निर्णायक क्षमता की त्रिवेणी है। ಇನ್ನು ಭಾರತ್ ಮಾತಾ ಕಿ ಜೈ ಅನ್ನೋ ಜೈಘೋಷಕ್ಕೂ ಮೋದಿ ಹೊಸ ವ್ಯಾಖ್ಯಾನ ಮಾಡಿದ್ದಾರೆ. भारत माता की भारत माता की भारत माता की इस जयघोष की ताकत अभी अभी दुनिया ने देखी। भारत माता की जय ये सिर्फ उद्घोष नहीं है, ये देश के हर उस सैनिक की शपथ है जान की बाजी लगा देता है। ये देश के हर उस नागरिक की आवाज है जो देश के लिए जीना चाहता है। ಉಗ್ರರ ದಮನಕ್ಕಾಗಿ ಭಾರತ ಲಕ್ಷ್ಮಣ ರೇಖೆ ಹಾಕಿಕೊಂಡಿದೆ. ನಮ್ಮನ್ನ ಮತ್ತೊಮ್ಮೆ ಕೆಣಕಿದ್ರೆ ಭಾರತದ ಉತ್ತರ ಘೋರವಾಗಿರುತ್ತೆ ಅಂತ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ನೀಡಿದ್ರು. साथियों, आतंक के विरुद्ध भारत की लक्ष्मण रेखा अब एकदम स्पष्ट है। अब फिर कोई टेरर अटैक हुआ तो भारत जवाब देगा, पक्का जवाब देगा। ये हमने सर्जिकल स्ट्राइक के समय देखा है, एयर स्ट्राइक के समय देखा है, और अब तो ऑपरेशन सिंदूर भारत का न्यू नॉर्मल है। ಕಾಶ್ಮೀರದ ಬಗ್ಗೆ ಬೇರೆ ದೇಶಗಳು ತಲೆ ಹಾಕುವಂತಿಲ್ಲ. ಇನ್ನು ಸಂಜೆ ಸುದ್ದಿಗೋಷ್ಠಿ ನಡೆಸಿದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಮೇ 10ರಂದು ಪಾಕಿಸ್ತಾನ DGMO 2 ಬಾರಿ ಫೋನ್ ಮಾಡಿದ್ರು. ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ ಚರ್ಚೆ ಆಗಿದ್ದು, ಇದರಲ್ಲಿ ಬೇರೆ ದೇಶಗಳು ತಲೆ ಹಾಕುವಂತಿಲ್ಲ ಅಂತ ಅಮೆರಿಕಾಗೆ ಸಂದೇಶ ರವಾನಿಸಿದ್ರು. ಸಿಂಧು ನದಿ ನೀರು ಹಂಚಿಕೆ ಸದ್ಯ ಅಮಾನತಿನಲ್ಲಿ ಇದೆ ಅಂತಾನೂ ಸ್ಪಷ್ಟಪಡಿಸಿದ್ರು. IWT, the Indus Water Treaty, was concluded in the spirit of goodwill and friendship as specified in the preamble of the treaty.
However, Pakistan has held these principles in abeyance. ಇದೆಲ್ಲದರ ನಡುವೆ TV9 ತಂಡ ಕಾಶ್ಮೀರದ ಉರಿ ಭಾಗಕ್ಕೆ ತೆರಳಿ ಕದನ ವಿರಾಮದ ಬಳಿಕದ ಚಿತ್ರಣದ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ನೋಡಬಹುದು ಸಂಪೂರ್ಣ ಇದು ಹಾರ್ ಹೋಗ್ಬಿಟ್ಟಿದೆ. ಆ ಕಡೆಯಿಂದ ಬಂದು ಬಿದ್ದಂತಹ ಶೆಲ್ ಏನಿದೆ ನೇರವಾಗಿ ಮೇಲ್ಚಾವಣಿಗೆ ಬಿದ್ದಿದೆ. ಮೇಲ್ಚಾವಣಿಯಲ್ಲಿ ಇದ್ದಂತಹ ಕೋಳಿಗಳು ಕೂಡ ಇಲ್ಲಿ ಸತ್ತು ಬಿದ್ದಿದ್ದು ಅನ್ನುವಂತ ಹೇಳ್ತಾರೆ. ನಿನ್ನೆ ರಾತ್ರಿ ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ದ ಮೋದಿ ಪಾಕಿಸ್ತಾನದ ಅಣ್ವಸ್ತ್ರ ಬೆದರಿಕೆಗೆ ಜಗ್ಗಲ್ಲ ಅನ್ನೋ ಸಂದೇಶ ರವಾನಿಸಿದ್ರು. ಇಂದು ಮತ್ತೆ ಕಾಲು ಕೆರೆದ್ರೆ ದಾಳಿ ಘೋರವಾಗಿರುತ್ತೆ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH